ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಾ ಇದ್ದೀನಿ. ನಾನು ಮಾವಿನ ಹಣ್ಣಿನ ಸಾಸಿವೆ ಎರಡು ಥರದ ಮಾವಿನ ಹಣ್ಣಿನ ಸಾಸಿವೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಆಮೇಲೆ ಕೇರಳದ ಕೂಡ ಮಾವಿನ ಹಣ್ಣಿದು ಪುಳಿಶೇರಿ ಕೂಡ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಅದನ್ನು ಚೆಕ್ ಮಾಡಬೇಕು. ಈ ಮಾವಿನ ಹಣ್ಣಿನ ಸಾಸಿವೆ ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ. ಇವಾಗ ನಾನು 6 ಮಾವಿನ ಹಣ್ಣು ತಗೊಂಡಿದ್ದೀನಿ. ತುಂಬ ಹುಳಿ ಇದೆ ಇದು. ಇದರಲ್ಲಿ ಸಾಸಿವೆ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಈ ಕಾಟು ಮಾವಿನ ಹಣ್ಣು ಅಂತ ಹೇಳ್ತೇವಲ್ಲ, ಕಾಡು ಮಾವಿನ ಹಣ್ಣು ಅಂತ ಹೇಳಿ, ಅದು ತುಂಬ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ. ಇದರಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಎಲ್ಲ ಥರದ ಮಾವಿನ ಹಣ್ಣಲ್ಲಿ ಸಾಸಿವೆ ಮಾಡ್ತೀವಿ, ಆದರೆ ಇದರಲ್ಲಿ ಮಾಡಿದರೆ ಸ್ವಲ್ಪನೂ ಕೂಡ ಹುಳಿ ಹುಳಿ ಸಿಹಿ ಸಿಹಿ ಖಾರ ಎಲ್ಲ ಹಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನನಗೊಂದು 6ರಿಂದ 7 ಮಾವಿನ ಹಣ್ಣು ಸಿಕ್ಕಿತ್ತು ನೋಡಿ. ಚೆನ್ನಾಗಿ ಈ ಥರ ಎಲ್ಲ ತೆಗೆದಿಟ್ಕೊಳ್ತೀನಿ ನಾನು. ಇಷ್ಟೇನೆಯ. ಇದನ್ನೆಲ್ಲ ತೆಗೆದಿಟ್ಟಾದ್ಮೇಲೆ ನಾವು ಈ ಸಿಪ್ಪೆಯಲ್ಲಿ ಏನೆಲ್ಲ ಉಳ್ಕೊಂಡಿದೆ ನೋಡಿ, ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಹಿಂಡಿ ತೆಗಿಬೇಕು. ಆವಾಗ ಇದರಲ್ಲಿದ್ದ ರಸಗಳೆಲ್ಲ ಬರುತ್ತೆ ನೋಡಿ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚಿವುಟಿ ಅದರದ್ದೆಲ್ಲ ರಸಗಳನ್ನು ಹೊರ ತೆಗೆಯೋಣ. ಇಷ್ಟೇ. ಇವಾಗ ಚೆನ್ನಾಗಿ ಹಿಂಡಿ ಸಿಪ್ಪೆಗಳನ್ನೆಲ್ಲ ಬೇರೆ ಮಾಡ್ಕೊಳ್ಳೋಣ ನೋಡಿ. ರಸ ಚೆನ್ನಾಗಿ ಸಿಕ್ಕಿದೆ ನೋಡಿ. ಇವಾಗ ಸ್ವಲ್ಪ ಸ್ವೀಟ್, ನಿಮಗೆ ಮಾವಿನ ಹಣ್ಣು ಯಾವ ಥರ ಸ್ವೀಟ್ ಇದೆ ಅಂತ ಹೇಳಿ ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಬೆಲ್ಲ ಬೇಕು ಅಂತ ಹೇಳಿಲ್ಲ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ಆಲ್ರೆಡಿ. ನಾನು ಸ್ವಲ್ಪ 1 ಹಿಡಿಯಷ್ಟು ಬೆಲ್ಲ ತಗೊಂಡಿದ್ದೇನೆ. ಅಳತೆಗೆ ಪ್ರಕಾರ 1 ಹಿಡಿ ಬೆಲ್ಲ, 1 ಹಿಡಿ ಬೆಲ್ಲವನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಾಗೆ ಬಿಡೋಣ. ಆವಾಗ ಬೆಲ್ಲ ಚೆನ್ನಾಗಿ ಕರಗುತ್ತೆ. ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡೋಣ. 1 ಮುಷ್ಟಿಯಷ್ಟು ಕಾಯಿ ತುರಿ, 1 ಅರ್ಧ ಸ್ಪೂನಷ್ಟು ಸಾಸಿವೆ, 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಹೇಳಿದರೆ 4 ಮಾಡ್ಕೊಳ್ಳಿ, ತುಂಬ ಖಾರ ಬೇಡ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೀನಿ. ಇವಾಗ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಸಾಸಿವೆದು ಘಮ ಇದೆ ಎಲ್ಲ ಹಸಿ ಹಸಿ ಅಂತ ಹೇಳಿದರೆ ಇವಾಗಲೇ ತಿಂದುಬಿಡೋಣ ಅಂತ ಹೇಳಿ ಆಗುತ್ತೆ, ಅಷ್ಟು ಒಳ್ಳೆಯ ಘಮ ಬರುತ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಇದನ್ನು. ನನಗೆ ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳುವಾಗಲೇ ಬಾಯಲ್ಲೆಲ್ಲ ನೀರು ಬರುತ್ತೆ, ಯಾವಾಗ ಊಟ ಮಾಡೋದು ಅಂತ ಹೇಳಿ ಆಗುತ್ತೆ. ನಿಮಗೆಲ್ರಿಗೂ ಗೊತ್ತಿರೋದೆಯಾ, ನನಗೆ ಅಂತೂ ನನ್ನ ಫೇವ್ರೇಟ್ ಡಿಶ್ ಇದು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಆಲ್ರೆಡಿ ಸ್ವಲ್ಪ ಬೇಗನೆ ಬೆಲ್ಲವನ್ನು ನೆನೆ ಹಾಕಿದ್ರಿಂದ ಬೆಲ್ಲ ಚೆನ್ನಾಗಿ ಮೆಲ್ಟಾಗಿ ಸಿಗಿದೆ. ಇವಾಗ ಫೈನಲಿ ನಮ್ಮದು ಒಗ್ಗರಣೆ. ಇವಾಗ ತೆಂಗಿನ ಎಣ್ಣೆಗೆ ನಾನು 2 ಬ್ಯಾಡಗಿ ಮೆಣಸಿನಕಾಯಿ, ಇಲ್ಲಿ 2 ಅಲ್ಲ, ನಿಮಗೆ 3-4 ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಸಿಡಿತಾ ಇದೆ. ಇದನ್ನು ನಾವು ಸಾಸಿವೆಗೆ ಹಾಕೋಣ ನೋಡಿ. ಮಾವಿನ ಹಣ್ಣಿನ ಸಾಸಿವೆ, ಸಾಂಪ್ರದಾಯಿಕವಾಗಿ ಮಾಡುವ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ನಿಮಗೆಲ್ಲರಿಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ನಾನು ಮಾಡುವ ರೆಸಿಪಿಗಳನ್ನೆಲ್ಲ ನೀವು ಟ್ರೈ ಮಾಡ್ಕೊಳ್ಬೇಕು. ನಿಮ್ಮ ಪ್ರೀತಿಯ ಅಭಿಪ್ರಾಯಗಳನ್ನು ನನಗೆ ತಿಳಿಸಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.